ಸರ್ವ ಭಕ್ತಾದಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಮತ್ತು ಕಾರ್ತಿಕ ಮಾಸದ ಶುಭಾಶಯಗಳು. ತಂದೆ ಹೆಳವನಕಟ್ಟೆ ರಂಗಯ್ಯನ ಕೃಪೆ ಇರಲು ಬಂದ ದುರಿತಗಳು ನಂದಿ ಹೋಗುವವು. ಹೃದಯ ಭಕ್ತರನ್ನು ಕಾಯ್ದು ಪಾಲಿಸುವೆ ಮುದದಿಂದ ಹೆಳವನಕಟ್ಟೆಯಲ್ಲಿ ನೆಲೆಸಿರುವ ಪರಮ ಪುರುಷ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಭಕ್ತಾದಿಗಳೇ, ತಮಗೆಲ್ಲ ತಿಳಿದಿರುವ ಹಾಗೆ ಈ ವರ್ಷ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ಕೃಪೆಯಿಂದ ಉತ್ತಮವಾದ ಮಳೆ ಮತ್ತು ಬೆಳೆಯಿಂದ ದೇಶ ಸಮೃದ್ಧಿಯಾಗಿದೆ. ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಐತಿಹಾಸಿಕ ಕ್ಷೇತ್ರ ಹಾಗೂ ಮಹಾತಪಸ್ವಿ ಸತಿಶಿರೋಮಣಿ ಭಕ್ತಿ ಸಾಹಿತ್ಯದ ಕವಯಿತ್ರಿ ಗಿರಿಯಮ್ಮನ ತಪೋಭೂಮಿ ಕುಮಾರನಹಳ್ಳಿಯ ಆರಾಧ್ಯ ದೈವ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ಪುಣ್ಯಕ್ಷೇತ್ರದ ಕೆರೆಯು ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಮೈದುಂಬಿ ಹರಿಯುತ್ತಿದೆ. ಈ ಹಿಂದೆ ಶ್ರೀ 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 ಶಂಕರಲಿಂಗ ಭಗವಾನರಿಂದ ಆರಂಭಗೊಂಡ ದೀಪೋತ್ಸವ ಮತ್ತು ತೆಪ್ಪೋತ್ಸವ 2 ಬಾರಿ ಅತ್ಯಂತ ವಿಜೃಂಭಣೆಯಿಂದ ನಡೆದಿತ್ತು ಎಂಬುದು ತಮಗೆ ತಿಳಿದ ವಿಷಯ. ದೈವ ಪ್ರೇರಣೆಯಿಂದ ಶ್ರೀ ಸ್ವಾಮಿಯ ದೀಪೋತ್ಸವ ಮತ್ತು ತೆಪ್ಪೋತ್ಸವ 3ನೇ ಬಾರಿ ನಡೆಯುತ್ತಿದೆ. ಪ್ರಸ್ತುತ ವರ್ಷ ಇದೇ ತಿಂಗಳು ನವೆಂಬರ್ 29ರ ಶುಕ್ರವಾರದಂದು ಮುಂಜಾನೆ ಪೂಜಾ ವಿಧಿವಿಧಾನಗಳೊಂದಿಗೆ ಪ್ರಾರಂಭಗೊಂಡು ಮಧ್ಯಾಹ್ನ 3 ಗಂಟೆಯಿಂದ ಬೃಹತ್ ಶೋಭಾಯಾತ್ರೆ ಹಾಗೂ ಸಂಜೆ 6 ಗಂಟೆಯಿಂದ ಹರಿಹರಾತ್ಮಕ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ದೀಪೋತ್ಸವ ಮತ್ತು ತೆಪ್ಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿದ್ದು, ಈ ಧರ್ಮ ಕಾರ್ಯಕ್ರಮದಲ್ಲಿ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನ ಸಹಾಯದೊಂದಿಗೆ ಸಹಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮರೆಯದಿರಿ, ಇದೇ ನವೆಂಬರ್ ತಿಂಗಳ 29ನೇ ತಾರೀಕಿನ ಶುಕ್ರವಾರ ಶ್ರೀ ಕ್ಷೇತ್ರ ಕುಮಾರನಹಳ್ಳಿಯ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ದೀಪೋತ್ಸವ ಮತ್ತು ತೆಪ್ಪೋತ್ಸವ. ಬನ್ನಿ, ಈ ಧರ್ಮ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ.